ಕಂಗ್ರ್ಯಾಚುಲೇಷನ್ ಕಣ. ಥ್ಯಾಂಕ್ ಯು. ನೀನು ನಮ್ಮ ಕ್ಲಬ್ಗೆ ಸೇರ್ಕೊಂಡ್ಬಿಟ್ಟೆ. ಇನ್ಮೇಲೆ ಕಾಲ ಹೆಂಗ್ ಕಳೀತೀಯಾ? ನೋಡೋಣ, ನೀವೆಲ್ಲ ಇದೀರಲ್ಲ, ನಿಮ್ ಜೊತೆ ಸೇರ್ಕೊಂಡ್ರೆ ಆಯ್ತು. ಏನೋ ಒಂದು ಮಾಡಿದ್ರಾಯ್ತು. ನೀನೇನ್ ತಲೆ ಕೆಡ್ಸ್ಕೋಬೇಡ. ನಮ್ ರಿಟೈರ್ಮೆಂಟ್ ಕ್ಲಬ್ಗೆ ಬಂದ್ಬಿಡು. ನಿಂಗೆ ಗೊತ್ತಲ್ಲ, ಅಲ್ಲಿ ಆರಾಮಾಗಿರ್ಬೋದು. ಆಯ್ತಪ್ಪ, ಸರಿ. ಓಕೆ ಅಪ್ಪ, ರೆಡಿನಾ? ಬನ್ನಿ, ನಿಮ್ಗೆ ಅಲ್ಲೇ ದೇವಸ್ಥಾನದ ಹತ್ರ ಬಿಟ್ಟು ಹೋಗ್ತೀನಿ. ಸೀಮಾ, ಬ್ಯಾಗ್ ಕೊಡು. ಸರಿನಪ್ಪ. ಮತ್ತೆ ಬರೋದು? ಆಫೀಸ್ ಕೆಲಸ ಅಂದ್ರೆ ನಿಂಗೆ ಗೊತ್ತಲ್ಲ, 2 ದಿನ ಅಂದ್ರೆ 4 ದಿನ ಆಗುತ್ತೆ. ಆದಷ್ಟು ಬೇಗ ಬರ್ತೀನಿ. ಮಗುನ ಅಪ್ಪನ್ನ ಚೆನ್ನಾಗಿ ನೋಡ್ಕೊ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಮನೆ ಕಡೆ Okay. ಜೋಪಾನ. ಸರಿ, ಬಾಯ್. ಬಾಯ್. Hello? Yeah, you can come now. ಎಸ್ ಮೇಡಮ್. ಬನ್ನಿ. ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್, ನೀವು ಇನ್ಸ್ಟಿಟ್ಯೂಟ್ಗೆ ಬಂದು ಟ್ರೈನಿಂಗ್ ತೊಗೋಬೋದಿತ್ತಲ್ಲ? ಇಲ್ಲ ವಿನಯ್, ಮಗುಗೂ ಈಗ ಜಸ್ಟ್ 2 months. ಹೊರಗಡೆ ಅದು 2.5 ಗಂಟೆ ಮಗು ಸುಮ್ಮನಿರಲ್ಲ. ಅದು ಹೇಗೂ ನಿಮ್ಮ ಇನ್ಸ್ಟಿಟ್ಯೂಟ್ ಮ್ಯಾನೇಜರ್ ನಮ್ಮ ಅಪ್ಪನ ಫ್ರೆಂಡು. ನನಗೇನಾದರೂ ಈ ಜಾಬ್ ಸಿಕ್ಬಿಟ್ರೆ 1.5 ಲಕ್ಷ ಸ್ಯಾಲ್ರಿ. ನಮ್ಮ ಮನೆಯವ್ರಿಗೆ ಫೈನಾನ್ಷಿಯಲ್ ಹೆಲ್ಪ್ ಆಗುತ್ತೆ. ಗುಡ್. 3 ಡೇಸಲ್ಲಿ ನಾನು ನಿಮ್ಮನ್ನು ಪ್ರಿಪೇರ್ ಮಾಡ್ತೀನಿ ಬಿಡಿ. ನಿಮ್ಗೆ ಆ ಜಾಬ್ ಸಿಗುತ್ತೆ ಬಿಡಿ. ಗುಡ್ ಮಾರ್ನಿಂಗ್ ಮೇಡಮ್. ನಿನ್ನೆ ಹೇಳ್ಕೊಟ್ಟಿದ್ದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ? ಹಾಂ ಸರ್, ಮಾಡಿದ್ದೀನಿ. ಬನ್ನಿ. ಯಾಕೆ ಮಾವ, ಇವತ್ತು ದೇವಸ್ಥಾನಕ್ಕೆ ಹೋಗಲ್ವಾ? ಇಲ್ಲಮ್ಮ, ಇವತ್ತು ಯಾಕೋ ಮೈಗೆ ಹುಷಾರಿಲ್ಲ. ಪ್ರಣವ್ ಬೇರೆ ಊರಲ್ಲಿಲ್ವಲ್ಲ, ಅದಕ್ಕೆ ಮನೇಲಿದ್ದೀನಮ್ಮ. ಹೌದಾ? ನೀವೇನು worry ಮಾಡ್ಕೋಬೇಡಿ ಮಾವ, ಹೋಗಿ ಬನ್ನಿ. ನಾನೇ ಆಟೋ ಬುಕ್ ಮಾಡ್ಕೊಡ್ತೀನಿ, ಬೇಗ ಬುಕ್ ಆಗತ್ತೆ. ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ದಾಳೆ? ನಾನು ಮನೇಲಿರೋದು ಇಷ್ಟ ಇಲ್ವೇನೋ ನನ್ನ ಸೊಸೆಗೆ? ಬುಕ್ ಆಯ್ತು ಮಾವ, ನೀವು ಆರಾಮಾಗಿ ಹೋಗಿ ಬನ್ನಿ. ಇನ್ನೇನು 2 minutes. ಬರುವಾಗಲೂ ಆಟೋ ಬುಕ್ ಮಾಡ್ಕೊಂಡು ಬನ್ನಿ. ನನ್ಗೆ ಯಾವ್ದಾದ್ರು ಫೋನ್ ಬಂದಿತ್ತೇನಮ್ಮ? ಹಾ, ಬಂದಿತ್ತು ಮಾವ. ಯಾರೋ ಲಾಯರ್ ಅಂತೆ ಕಾಲ್ ಮಾಡಿದ್ರು. ಹಾಗಾದ್ರೆ ಪ್ರಣವ್ ಬಂದ್ಮೇಲೆ ಮನೆ ಕೆಲ್ಸದ ಮೇಲೆ ಊರಿಗೆ ಹೋಗಿ ಬರ್ತೀನಿ. ಸರಿ ಮಾವ. ಆಗ್ಲಮ್ಮ. ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ಬಸ್ ಪ್ರಯಾಣ ಫ್ರೀ ಅಂತ ಅವರು ದೇವಸ್ಥಾನ ಅದು ಇದು ಅಂತ ಸುತ್ತಾನೆ ಅವ್ರೆ. ಊರೂರ್ಗೂ ಹೋಗ್ತಾವ್ರೆ. ಆ ಭಾಗ್ಯ ನಮಗೂ ಸಿಕ್ಕಿದ್ರೆ ನಾವು ಊರೂರ್ ಸುತ್ತೋದಾಗಿತ್ತು ಅಲ್ವಾ? ಊರಿಗೆ ಮನೆ ಕೆಲಸ ಇದೆ ಅಂತ ಹೋಗ್ತೀನಿ ಅಂದಿತ್ತಲ್ಲ, ಹೋಗಲ್ವಾ ಇವತ್ತು? ಅಯ್ಯೋ ಹಾಳಾದ ಮರುವು, ನಾನು ಊರಿಗೆ ಹೋಗ್ಬೇಕಿತ್ತು ಕಣಯ್ಯ, ಮತ್ತೆ ಹೋಗ್ಬಿಟ್ಟಿದ್ದೀನಿ ನೋಡು. ಅಯ್ಯೋ ಏನ್ ಹೇಳಿ. ಓಯ್ ರಾಜೀವ, ತಡಿಯಪ್ಪ ಸ್ವಲ್ಪ. ರಾಜೀವ, ನಿಂಗೊಂದ್ ವಿಷಯ ಹೇಳ್ಬೇಕಿತ್ತು, ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮಲ್ಲೇನ್ ಮುಚ್ಚು ಮರೆ. ಅದು ನಿಜಾನೇ ಅನ್ನು. ಮನೆಯಿಂದ ಒಂದ್ ಫೋನ್ ಬಂದಿತ್ತು. ಈ 3-4 ದಿವಸದಿಂದ ನಿಮ್ ಮನೆಗೆ ಯಾವ್ದೋ ಹುಡ್ಗ ಬರ್ತೀಯನಂತೆ. ಅದು ಅಲ್ದೆ 3-4 ಗಂಟೆ ಮನೇಲೆ ಇದ್ದೋಗ್ತೀಯನಂತೆ. ಬಾಯ್ ಮೇಡಮ್. ನಮಸ್ಕಾರ ಸರ್.
ಮಾವ ಹಾ ಹೇಳಿಯಪ್ಪ. ಊಟ ಆಯ್ತೇನಪ್ಪ? ಆಯ್ತಪ್ಪ, ನಿಮ್ದಾಯ್ತಾ? ಅದೇನಪ್ಪ ಆಗ್ತಾ ಇರುತ್ತೆ, ಆದ್ರೆ ಮನೇಲಿ ಆಗ್ಬಾರ್ದು ಆಗ್ತಿದೆಯಲ್ಲ. ಏನ್ ಹೇಳ್ತಿದ್ಯಪ್ಪ? ಯಾಕೆ ಏನಾಯ್ತು? ಹೌದಪ್ಪ, ನಿನ್ನ ಹೆಂಡತಿ ಹಾಕೋ ಆದಿ ತಪ್ಪದಂಗಿದ್ದಾಳೆ. ಯಾರೋ ಒಬ್ಬ ಹುಡುಗ ಮನೆಗೆ ಬಂದು ಹೋಗ್ತಿದ್ದಾನೆ. ಅಪ್ಪ ಏನ್ ಮಾತಾಡ್ತಿದ್ದೀನಿ ಅಂತ ಸೆನ್ಸ್ ಇದೆಯಾ ನಿಮ್ಗೆ? 60 ಕರು ಮರು ಅನ್ನೋ ಥರ ಆಯ್ತು. ನಿಮ್ಗೆ ತಿಳಿದಿರೋ ಹಂಗೆ ಅವಳು ಎಷ್ಟು ಶ್ರೀಮಂತ ಮನೆಯಿಂದ ಬಂದು ನಮ್ಮಂಥವ್ರ ಜೊತೆ ಕೇವಲ ನನ್ನ ಪ್ರೀತಿನ ನಂಬ್ಕೊಂಡು ಬದುಕ್ತಿರೋ ಅಂತ ಹೆಂಗಸು. ಅವಳ ಬಗ್ಗೆ ಇನ್ನೂ ಒಂದು ಮಾತಾಡಿದ್ರು ನಾನು ಸಹಿಸಲ್ಲಪ್ಪ. ಫೋನ್ ಇಡಿ ನೀವು. ಇಲ್ಲ, ಆಗ್ತಿಲ್ಲ. ಏನ್ ಮಾಡೋದು, ಏನ್ ಮಾಡೋದು ಅಂತ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇದು ಮಗನ್ಗೆ ಹೆಂಗ್ ಹೇಳೋದು? ನನ್ನ ಮನೆ ಬಿಟ್ಟು ಹೋಗೋದು ಒಳ್ಳೇದು ಅನ್ಸುತ್ತೆ. ನನ್ನ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು. ಇಲ್ಲ ಇಲ್ಲ ಇಲ್ಲ, ಬೇಡ 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 ಬೇಡ, ಬೇಡ ಬೇಡ ಬೇಡ, ಇಲ್ಲ ಇಲ್ಲ, ಇದು ಮಾಡಬಾರ್ದು. ನಾನು ನನ್ನ ಸೊಸೆ ಹತ್ರ. ಹೌದಾ? ಆಮೇಲೆ ಮಾಡ್ತೀನಿ. ಇಲ್ಲ, ಇದು ನನ್ನ ಮಗನಿಗೆ ಹೇಳಕ್ಕಾಗಲ್ಲ. ಅವನ ಹೆಂಡ್ತಿನ ಅವನು ತುಂಬಾ ಪ್ರೀತಿಸ್ತಾನೆ. ಅವನು ನನ್ನ ಬಗ್ಗೆನೇ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾನೆ. ಇಲ್ಲ, ಅದಾಗಲ್ಲ. ಅಥವಾ ನಾನು ನಮ್ಮ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಲಾ? ಅಯ್ಯೋ ಪರಮಾತ್ಮ, ಕಾಪಾಡಪ್ಪ. ಹಲೋ, ನಾನು ಲಾಯರ್ ಶಶಿಕಾಂತ್ ಮಾತಾಡೋದು. ಹೇಳಿ. ಪೇಪರ್ಸ್ ಎಲ್ಲ ರೆಡಿ ಇದೆ. ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಬಂದ್ಬಿಡಿ. ನಾಳೆ ಮನೆ ಕೆಲಸ ಮುಗಿಸೋಣ. ಸರಿ ಸರ್. ಹಾಂ, ಪಾರ್ಟಿ ದುಡ್ಡು ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಬಂದರೆ ಕೆಲಸ ಮುಗಿದೋಗುತ್ತೆ. ಸರಿ ಸರ್, ನಾಳೆನೇ ಬಂದ್ಬಿಡ್ತೀನಿ. ಹಾ ಮಾವ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲಮ್ಮ, ಲಾಯರ್ ಕಾಲ್ ಮಾಡಿದ್ರು. ಮನೆ ಕೆಲ್ಸದ ಮೇಲೆ ಊರಿಗೆ ಹೋಗಿ ಬರ್ತೀನಿ. ಅಲ್ಲ ಮಾವ, ಮೈಗೆ ಹುಷಾರಿಲ್ಲ ಅಂತಿದ್ರಿ, ಮನೇಲೆ ರೆಸ್ಟ್ ಮಾಡಬಾರ್ದಾ? ಇಲ್ಲಮ್ಮ, ನನ್ಗೆ ಹೊರಗಡೆ ಹೋದ್ರೇನೆ ಸ್ವಲ್ಪ ಆರಾಮಾಗುತ್ತೆ. ಅಲ್ಲ ಮಾವ. ಮಾವನ್ಗೆ ಯಾಕೋ ಡೌಟ್ ಬಂದಿದೆ ಅನ್ಸುತ್ತೆ. ಅವ್ರು ಬಂದ್ಮೇಲೆ ಕ್ಲಿಯರ್ ಮಾಡಬೇಕು. ಸರಿ. ಬರೋಣ ಸರ್. ಆಲ್ ದ ಬೆಸ್ಟ್. ತುಂಬಾ ಒಳ್ಳೆ ಮನೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ. Okay, ನಾನು sir. ಬರ್ಲಾಪ? ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ ಇರಲಿ. ಮಿಕ್ಕಿದ ಬ್ಯಾಲೆನ್ಸು ಟ್ರಾನ್ಸ್ಫರ್ ಮಾಡಿದ್ದೀನಿ, ಬಂತ ನೋಡ್ಕೊಳ್ಳಿ ಸರ್. ಬಂದಿದ್ಯಪ್ಪ, ತುಂಬಾ ಥ್ಯಾಂಕ್ಸ್. ಓಕೆ ಸರ್, ಆಯ್ತು, ಬರ್ತೀರಾ? ಬರ್ತೀನಿ. ಸರಿ ಬರೋಣ ಸರ್? ಆಯ್ತು, ಹೋಗ್ಬಿಟ್ಟು ಬನ್ನಿ. ನಾನು ಬಯಸಿದ್ದಂಗೆ ಒಳ್ಳೆ ಕೆಲಸ ಕೊಡ್ಸಿದ್ದಕ್ಕೆ ಥ್ಯಾಂಕ್ಸ್ ದೇವ್ರೆ. Hey, hi. ಹಾಯ್. I have a surprise for you. ಏನು? I got selected for a job. ಓ, ಕಂಗ್ರ್ಯಾಚುಲೇಷನ್ಸ್. Thank you. 1.5 lakh salary. ಹೌದಾ? ಸೂಪರ್. ಅಪ್ಪ ಎಲ್ಲಿ ಕಾಣಿಸ್ತಿಲ್ಲ? ಮಾವ ಹೊರಗೆ ಹೋಗಿದ್ದಾರೆ. ಎಲ್ಲೋದ್ರು? ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಅನ್ಸುತ್ತೆ. ಹಲೋ ಅಪ್ಪ, ಎಲ್ಲಿದ್ದೀರಾ? ಅಂತೂ ನಿನ್ ಸೊಸೆ ಕತೆ ಹೀಗನ್ನು. ಆ ದೇವ್ರಿದಾನೆ, ನೋಡ್ಕೋತಾನೆ. ಅಪ್ಪ, ಮಾವ, ಸಮಾಧಾನ.
ಇವನ್ಯಾಕೆ ಬಂದ ಇಲ್ಲಿ? ಅಪ್ಪ ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಈಸ್ ಅ ಎಕ್ಸ್ಪರ್ಟ್ ಕಂಪ್ಯೂಟರ್ ಟ್ರೈನರ್. ಅಷ್ಟೇ ಅಲ್ಲ, ನನಗೆ ತುಂಬಾ ಬೇಕಾದವರು. ಸ್ವೀಟ್ಸ್ ತಗೊಳ್ಳಿ. ತಗೊಳ್ಳಿ ಮಾವ. ನಿಮ್ ಸೊಸೆಗೆ ಇನ್ಫೋಸಿಸ್ ನಲ್ಲಿ ಅಡ್ಮಿನ್ ಹೆಡ್ ಆಗಿ ಕೆಲಸ ಸಿಕ್ಕಿದೆ. ಸಂಬಳ 1.5 ಲಕ್ಷ. ಹೌದೇನಮ್ಮ? ಹೌದು ಮಾವ. ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ, ಚೆನ್ನಾಗಿರು. ಆಶೀರ್ವಾದ ಮಾಡಿ ಅಂಕಲ್. ಅಯ್ಯೋ ಇದೆಲ್ಲ ಯಾಕಮ್ಮ, ಚೆನ್ನಾಗಿರಮ್ಮ. ಅವ್ರಿಗೂ ಕೊಡು. ತಗೊಳ್ಳಿ ಅಂಕಲ್. ಥ್ಯಾಂಕ್ ಯು. ಇವರಿಂದಾನೇ ಅಪ್ಪ ನಿಮ್ ಸೊಸೆ ಕೆಲಸ ಸಿಕ್ಕಿದ್ದು. ಬನ್ನಿ ಮನೆಗೆ ಹೋಗೋಣ, ತುಂಬಾ ಹೇಳೋದಿದೆ ಬನ್ನಿ ನಿಮ್ಗೆ. ಮಾವ. ನನ್ನ ಸೊಸೆನ ನಾನು ತಪ್ಪಾಗಿ ತಿಳ್ಕೊಂಡೆ, ಅಲ್ಲದೆ ಅನುಮಾನ ಪಟ್ಟೆ. ಅಯ್ಯೋ ದೇವ್ರೆ, ನಾನು ತಪ್ಪು ಮಾಡಿದೆ, ಕ್ಷಮಿಸ್ಬಿಡಪ್ಪ. ಬನ್ನಿ ಅಪ್ಪ.